ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದ್ರಗೌಡ. ಇವತ್ತು ಬೇಗ ಎದ್ದೊಳ್ಬಾರ್ದು ಅಂತ ಇದ್ದೆ, ಆದರೆ ನಮ್ಮ ಕೋಕ ಬಂದ್ಬಿಟ್ಟು ಏನಕ್ಕೋ ಗೊತ್ತಿಲ್ಲ ಬೇಗ ಎದ್ದೊಳಿಸ್ಬಿಟ್ಟ. ನಮ್ಮ ಬ್ರೂಚ್ ಪಕ್ಕದಲ್ಲಿ ಮನ್ಗಿದ್ಕೆ ಅನಿಸುತ್ತೆ. ಸೊ ಆಮೇಲೆ ಎದ್ನಲ್ಲ ಅಂದ್ಬಿಟ್ಟು ಗಂಜಿ ಕುಡ್ಕೊಂಡು ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ತಿಂಡಿಗೆ ರೆಡಿ ಇತ್ತು. ಸೊ ದೋಸೆನ ಎಲ್ರಿಗೂ ಹಾಕೊಟ್ಬಿಟ್ಟು ಸೊ ನೆಕ್ಸ್ಟ್ ನಾನು ಇಡ್ಲಿ ತಿಂದೆ. ಏನಕ್ಕೆ ನಾನು ರಾಗಿ ದೋಸೆ ತಿನ್ನಲ್ಲ, ಅದಕ್ಕೆ. ಅದಾದಮೇಲೆ ಒಂದು ಗ್ಲಾಸ್ ಟೀನ ಕುಟ್ಕೊಂಡು ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೋಗ್ಬೇಕಿತ್ತು ಅಂತೇಳಿ ಸೊ ನಾನು ರೆಡಿ ಆದೆ. ಹೆಲ್ಮೆಟ್ ಹಾಕೊಂಡು ರೆಡಿಯಾಗಿ ಗಾಡಿ ನೀಚೆ ತೆಗೆದು ನಾವು ಅಮ್ಮನ ಕರ್ಕೊಂಡು ಮನೆಯಿಂದ ಹೊರಟು ಅಲ್ಲಿಂದ ಹಾಸ್ಪಿಟಲ್ಗೆ ಏನೋ ರೀಚ್ ಆದ್ವಿ. ಡಾಕ್ಟ್ರಿಗೂ ತೋರಿಸಿದ್ರು. ಡಾಕ್ಟ್ರು ಎಕ್ಸ್ರೇ ಮತ್ತು ಬ್ಲಡ್ ಟೆಸ್ಟ್ ಮಾಡಿದ್ರು. ರಿಪೋರ್ಟ್ ಬರೋದು 1 hour ಆಗುತ್ತೆ ಅಂದರು. ಸೊ ಅದಕ್ಕೆ ನಾವು ಆಪೋಸಿಟ್ ಇದ್ದಂಥ ಲಾಯಲ್ ವರ್ಲ್ಡ್ಗೆ ಹೋಗ್ಬಿಟ್ಟು ಸೊ ಮನೆಗೇನೋ ಮೆಟೀರಿಯಲ್ಸ್ ಬೇಕಿತ್ತು ಅಂತ ತೊಗೊಂಡು ಅದನ್ನು ಬಿಲ್ ಪೇ ಮಾಡಿಬಿಟ್ಟು ಸೊ ಅಲ್ಲಿಂದನೂ ರಿಟರ್ನ್ ಬಂದ್ವಿ. ಸೊ ರಿಪೋರ್ಟ್ ಏನೋ ರೆಡಿಯಾಗಿತ್ತು ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಸೊ ಹಾಸ್ಪಿಟ್ಲಿಂದ ಮನೆಗೆ ಹೊರಟ್ವಿ. ಅಲ್ಲಿಂದ ಹೊರಟು ನಾನು ಶಾಪ್ ಹತ್ರ ಹೋಗ್ಬೇಕಿತ್ತು ಅಂತೇಳಿ ನಾವು ಅಮ್ಮನ ಮನೆಗೆ ಬೇಗ ಡ್ರಾಪ್ ಮಾಡಿಬಿಟ್ಟು ಸೊ ನಾನು ಶಾಪ್ ಹತ್ರ ಹೋಗೋಕ್ಕೆ ಅಂತೇಳಿ ರೆಡಿ ಆದೆ. ಸೊ ನಾನು ಮನೆಯಿಂದ ಹೊರಟು ಏರ್ಟೆಲ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಏರ್ಟೆಲ್ ಆಫೀಸ್ಗೆ ಹೋಗಿ ಸೊ ಅಲ್ಲಿ ಕೆಲಸನ ಮುಗಿಸಿ ನೆಕ್ಸ್ಟ್ ನಾನು ಡೈರೆಕ್ಟ್ ಶಾಪ್ ಹತ್ರ ಹೋದೆ. ಶಾಪ್ ಹತ್ರ ಹೋಗ್ಬಿಟ್ಟು ಕೀ ಚೈನ್ಸ್ಗೆ ಫೋಟೋಸ್ ಪ್ರಿಂಟ್ ಮಾಡಬೇಕಿತ್ತು ಅಂತೇಳಿ ಫೋಟೋಸ್ನ ಪ್ರಿಂಟ್ ಮಾಡಿಬಿಟ್ಟು ಸೊ ಮತ್ತೆ ಪ್ರಿಂಟ್ ಮಾಡಿದ ಫೋಟೋಸ್ನ ಎತ್ಕೊಂಡು ಸೊ ನಾನು ಶಾಪಿಂದ ಹೊರಟೆ ಮನೆಗೆ. ಯಾಕೆಂದರೆ ನಾಳೆ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂದ್ಬಿಟ್ಟು ಗೋಬಿನ ಪಾರ್ಸಲ್ ತೊಗೊಂಡು ಸೊ ಅಲ್ಲಿಂದನೂ ಹೊರಟೆ. ಸೊ ಇವತ್ತಿನ ವಿಶೇಷತೆ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು ಸೂನ್.